ಸಾರಿಗೆ ನೌಕರರ ಮುಷ್ಕರಕ್ಕೂ ಮುನ್ನ ಗುಡ್ ನ್ಯೂಸ್. ಬಿಎಂಟಿಸಿ ನೌಕರರಿಗೆ ಹಿಂಬಾಕಿಯನ್ನ ಸರ್ಕಾರ ನೀಡಿದೆ. 11 ತಿಂಗಳ ಹಿಂಬಾಕಿಯನ್ನ ಸಾರಿಗೆ ಇಲಾಖೆ ನೀಡಿದೆ, ಪಾವತಿಸಿದೆ. 26 ತಿಂಗಳ ಹಿಂಬಾಕಿಯನ್ನ ನೀಡೋದಕ್ಕೆ ಒಪ್ಪಿಗೆಯನ್ನ ಸರ್ಕಾರ ನೀಡಿದೆ. ಮೊದಲ ಹಂತದಲ್ಲಿ 450 ಕೋಟಿ ಹಿಂಬಾಕಿಯನ್ನ ರಿಲೀಸ್ ಮಾಡಿದೆ. 11 ತಿಂಗಳ ಹಿಂಬಾಕಿ ಬಿಎಂಟಿಸಿ ನೌಕರರಿಗೆ ಜಮೆ ಆಗಿದೆ. ಉಳಿದ 3 ನಿಗಮದ ನೌಕರರಿಗೂ ಕೂಡ ಹಿಂಬಾಕಿಯ ಹಣ 15 ತಿಂಗಳ ಹಿಂಬಾಕಿಯನ್ನ ಸರ್ಕಾರ ಉಳಿಸಿಕೊಂಡಿದೆ. ಇಂದು 11 ತಿಂಗಳ ಹಿಂಬಾಕಿ ಹಣ ಬಿಎಂಟಿಸಿ ನೌಕರರಿಗೆ ಜಮೆ ಆಗುತ್ತೆ. ಮೇ 20ರಂದು ಸಾರಿಗೆ ನೌಕರರ ಮುಷ್ಕರ, ಕಾರ್ಮಿಕ ಆಯುಕ್ತರಿಂದ ರಾಜ್ಯ ಸಂಧಾನದ ಸಭೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಮೀಟಿಂಗ್. ಬನ್ನೇರುಘಟ್ಟದ ಕಾರ್ಮಿಕ ಭವನದಲ್ಲಿ ಸಭೆಯನ್ನ ಕರೆಯಲಾಗಿದೆ. ಸಾರಿಗೆ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಆಡಳಿತ ವರ್ಗದ ನಡುವೆ ರಾಜ್ಯ ಸಂಧಾನದ ಸಭೆ ನಡೆಯುತ್ತೆ. ಸಂಧಾನ ಸಭೆಗೆ 4 ನಿಗಮಗಳ ಎಂಡಿಗಳು ಕೂಡ ಭಾಗಿಯಾಗ್ತಾರೆ. ಎಲ್ಲಾ ಸಾರಿಗೆ ಸಂಘಟನೆಗಳಿಗೂ ಕೂಡ ಆಹ್ವಾನವನ್ನ ನೀಡಲಾಗಿದೆ. ಸಾರಿಗೆ ನೌಕರರು ಯಾವಾಗ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟರು, ಇದು ಸರ್ಕಾರಕ್ಕೆ ಯಾವಾಗ ಹಿನ್ನಡೆ ಆಗುತ್ತೆ ಅಂತ ಹೇಳಿ ಗೊತ್ತಾಯ್ತು. ಸರ್ಕಾರ ಈಗ ಸಾರಿಗೆ ನೌಕರರ ಹಿಂಬಾಕಿಯನ್ನ ಪಾವತಿ ಮಾಡುವಂತ ಕೆಲಸ ಮಾಡ್ತಾ ಇದೆ. ಮೇ 20ರಂದು ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಯಾವುದೇ ಸರ್ಕಾರಿ ಬಸ್ಗಳು ಕೂಡ ರಸ್ತೆಗೆ ಇಳಿಯೋದಿಲ್ಲ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ನೀಡಿದ್ದಾರೆ. ಸಾರಿಗೆ ನೌಕರರ ಮುಷ್ಕರಕ್ಕೂ ಮುನ್ನ ಗುಡ್ ನ್ಯೂಸ್. ಬಿಎಂಟಿಸಿ ನೌಕರರಿಗೆ ಹಿಂಬಾಕಿಯನ್ನ ಸರ್ಕಾರ ನೀಡಿದೆ. 11 ತಿಂಗಳ ಹಿಂಬಾಕಿಯನ್ನ ಸಾರಿಗೆ ಇಲಾಖೆ ನೀಡಿದೆ, ಪಾವತಿಸಿದೆ. 26 ತಿಂಗಳ ಹಿಂಬಾಕಿಯನ್ನ ನೀಡೋದಕ್ಕೆ ಒಪ್ಪಿಗೆಯನ್ನ ಸರ್ಕಾರ ನೀಡಿದೆ. ಮೊದಲ ಹಂತದಲ್ಲಿ 450 ಕೋಟಿ ಹಿಂಬಾಕಿಯನ್ನ ರಿಲೀಸ್ ಮಾಡಿದೆ. 11 ತಿಂಗಳ ಹಿಂಬಾಕಿ ಬಿಎಂಟಿಸಿ ನೌಕರರಿಗೆ ಜಮೆ ಆಗಿದೆ. ಉಳಿದ 3 ನಿಗಮದ ನೌಕರರಿಗೂ ಕೂಡ ಹಿಂಬಾಕಿಯ ಹಣ 15 ತಿಂಗಳ ಹಿಂಬಾಕಿಯನ್ನ ಸರ್ಕಾರ ಉಳಿಸಿಕೊಂಡಿದೆ. ಇಂದು 11 ತಿಂಗಳ ಹಿಂಬಾಕಿ ಹಣ ಬಿಎಂಟಿಸಿ ನೌಕರರಿಗೆ ಜಮೆ ಆಗುತ್ತೆ. ಮೇ 20ರಂದು ಸಾರಿಗೆ ನೌಕರರ ಮುಷ್ಕರ, ಕಾರ್ಮಿಕ ಆಯುಕ್ತರಿಂದ ರಾಜ್ಯ ಸಂಧಾನದ ಸಭೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಮೀಟಿಂಗ್. ಬನ್ನೇರುಘಟ್ಟದ ಕಾರ್ಮಿಕ ಭವನದಲ್ಲಿ ಸಭೆಯನ್ನ ಕರೆಯಲಾಗಿದೆ. ಸಾರಿಗೆ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಆಡಳಿತ ವರ್ಗದ ನಡುವೆ ರಾಜ್ಯ ಸಂಧಾನದ ಸಭೆ ನಡೆಯುತ್ತೆ. ಸಂಧಾನ ಸಭೆಗೆ 4 ನಿಗಮಗಳ ಎಂಡಿಗಳು ಕೂಡ ಭಾಗಿಯಾಗ್ತಾರೆ. ಎಲ್ಲಾ ಸಾರಿಗೆ ಸಂಘಟನೆಗಳಿಗೂ ಕೂಡ ಆಹ್ವಾನವನ್ನ ನೀಡಲಾಗಿದೆ. ಸಾರಿಗೆ ನೌಕರರು ಯಾವಾಗ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟರು, ಇದು ಸರ್ಕಾರಕ್ಕೆ ಯಾವಾಗ ಹಿನ್ನಡೆ ಆಗುತ್ತೆ ಅಂತ ಹೇಳಿ ಗೊತ್ತಾಯ್ತು. ಸರ್ಕಾರ ಈಗ ಸಾರಿಗೆ ನೌಕರರ ಹಿಂಬಾಕಿಯನ್ನ ಪಾವತಿ ಮಾಡುವಂತ ಕೆಲಸ ಮಾಡ್ತಾ ಇದೆ. ಮೇ 20ರಂದು ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಯಾವುದೇ ಸರ್ಕಾರಿ ಬಸ್ಗಳು ಕೂಡ ರಸ್ತೆಗೆ ಇಳಿಯೋದಿಲ್ಲ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ನೀಡಿದ್ದಾರೆ. ಸಾರಿಗೆ ನೌಕರರ ಮುಷ್ಕರಕ್ಕೂ ಮುನ್ನ ಗುಡ್ ನ್ಯೂಸ್. ಬಿಎಂಟಿಸಿ ನೌಕರರಿಗೆ ಹಿಂಬಾಕಿಯನ್ನ ಸರ್ಕಾರ ನೀಡಿದೆ. 11 ತಿಂಗಳ ಹಿಂಬಾಕಿಯನ್ನ ಸಾರಿಗೆ ಇಲಾಖೆ ನೀಡಿದೆ, ಪಾವತಿಸಿದೆ. 26 ತಿಂಗಳ ಹಿಂಬಾಕಿಯನ್ನ ನೀಡೋದಕ್ಕೆ ಒಪ್ಪಿಗೆಯನ್ನ ಸರ್ಕಾರ ನೀಡಿದೆ. ಮೊದಲ ಹಂತದಲ್ಲಿ 450 ಕೋಟಿ ಹಿಂಬಾಕಿಯನ್ನ ರಿಲೀಸ್ ಮಾಡಿದೆ. 11 ತಿಂಗಳ ಹಿಂಬಾಕಿ ಬಿಎಂಟಿಸಿ ನೌಕರರಿಗೆ ಜಮೆ ಆಗಿದೆ. ಉಳಿದ 3 ನಿಗಮದ ನೌಕರರಿಗೂ ಕೂಡ ಹಿಂಬಾಕಿಯ ಹಣ 15 ತಿಂಗಳ ಹಿಂಬಾಕಿಯನ್ನ ಸರ್ಕಾರ ಉಳಿಸಿಕೊಂಡಿದೆ. ಇಂದು 11 ತಿಂಗಳ ಹಿಂಬಾಕಿ ಹಣ ಬಿಎಂಟಿಸಿ ನೌಕರರಿಗೆ ಜಮೆ ಆಗುತ್ತೆ. ಮೇ 20ರಂದು ಸಾರಿಗೆ ನೌಕರರ ಮುಷ್ಕರ, ಕಾರ್ಮಿಕ ಆಯುಕ್ತರಿಂದ ರಾಜ್ಯ ಸಂಧಾನದ ಸಭೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಮೀಟಿಂಗ್. ಬನ್ನೇರುಘಟ್ಟದ ಕಾರ್ಮಿಕ ಭವನದಲ್ಲಿ ಸಭೆಯನ್ನ ಕರೆಯಲಾಗಿದೆ. ಸಾರಿಗೆ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಆಡಳಿತ ವರ್ಗದ ನಡುವೆ ರಾಜ್ಯ ಸಂಧಾನದ ಸಭೆ ನಡೆಯುತ್ತೆ. ಸಂಧಾನ ಸಭೆಗೆ 4 ನಿಗಮಗಳ ಎಂಡಿಗಳು ಕೂಡ ಭಾಗಿಯಾಗ್ತಾರೆ. ಎಲ್ಲಾ ಸಾರಿಗೆ ಸಂಘಟನೆಗಳಿಗೂ ಕೂಡ ಆಹ್ವಾನವನ್ನ ನೀಡಲಾಗಿದೆ.
ಸಾರಿಗೆ ನೌಕರರು ಯಾವಾಗ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟರು, ಇದು ಸರ್ಕಾರಕ್ಕೆ ಯಾವಾಗ ಹಿನ್ನಡೆ ಆಗುತ್ತಂತ ಹೇಳಿ ಗೊತ್ತಾಯ್ತು. ಸರ್ಕಾರ ಈಗ ಸಾರಿಗೆ ನೌಕರರ ಹಿಂಬಾಕಿಯನ್ನ ಪಾವತಿ ಮಾಡುವಂತ ಕೆಲಸ ಮಾಡ್ತಾ ಇದೆ. ಮೇ 20ರಂದು ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಯಾವುದೇ ಸರ್ಕಾರಿ ಬಸ್ಗಳು ಕೂಡ ರಸ್ತೆಗಿಳಿಯೋದಿಲ್ಲ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ನೀಡಿದ್ದಾರೆ. ಸಾರಿಗೆ ನೌಕರರ ಮುಷ್ಕರಕ್ಕೂ ಮುನ್ನ ಗುಡ್ ನ್ಯೂಸ್. ಬಿಎಂಟಿಸಿ ನೌಕರರಿಗೆ ಹಿಂಬಾಕಿಯನ್ನ ಸರ್ಕಾರ ನೀಡಿದೆ. 11 ತಿಂಗಳ ಹಿಂಬಾಕಿಯನ್ನ ಸಾರಿಗೆ ಇಲಾಖೆ ನೀಡಿದೆ, ಪಾವತಿಸಿದೆ. 26 ತಿಂಗಳ ಹಿಂಬಾಕಿಯನ್ನ ನೀಡೋದಕ್ಕೆ ಒಪ್ಪಿಗೆಯನ್ನ ಸರ್ಕಾರ ನೀಡಿದೆ. ಮೊದಲ ಹಂತದಲ್ಲಿ 450 ಕೋಟಿ ಹಿಂಬಾಕಿಯನ್ನ ರಿಲೀಸ್ ಮಾಡಿದೆ. 11 ತಿಂಗಳ ಹಿಂಬಾಕಿ ಬಿಎಂಟಿಸಿ ನೌಕರರಿಗೆ ಜಮೆ ಆಗಿದೆ. ಉಳಿದ 3 ನಿಗಮದ ನೌಕರರಿಗೂ ಕೂಡ ಹಿಂಬಾಕಿಯ ಹಣ 15 ತಿಂಗಳ ಹಿಂಬಾಕಿಯನ್ನ ಸರ್ಕಾರ ಉಳಿಸಿಕೊಂಡಿದೆ. ಇಂದು 11 ತಿಂಗಳ ಹಿಂಬಾಕಿ ಹಣ ಬಿಎಂಟಿಸಿ ನೌಕರರಿಗೆ ಜಮೆ ಆಗುತ್ತೆ. ಮೇ 20ರಂದು ಸಾರಿಗೆ ನೌಕರರ ಮುಷ್ಕರ, ಕಾರ್ಮಿಕ ಆಯುಕ್ತರಿಂದ ರಾಜ್ಯ ಸಂಧಾನದ ಸಭೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಮೀಟಿಂಗ್. ಬನ್ನೇರುಘಟ್ಟದ ಕಾರ್ಮಿಕ ಭವನದಲ್ಲಿ ಸಭೆಯನ್ನ ಕರೆಯಲಾಗಿದೆ. ಸಾರಿಗೆ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಆಡಳಿತ ವರ್ಗದ ನಡುವೆ ರಾಜ್ಯ ಸಂಧಾನದ ಸಭೆ ನಡೆಯುತ್ತೆ. ಸಂಧಾನ ಸಭೆಗೆ 4 ನಿಗಮಗಳ ಎಂಡಿಗಳು ಕೂಡ ಭಾಗಿಯಾಗ್ತಾರೆ. ಎಲ್ಲಾ ಸಾರಿಗೆ ಸಂಘಟನೆಗಳಿಗೂ ಕೂಡ ಆಹ್ವಾನವನ್ನ ನೀಡಲಾಗಿದೆ. ಸಾರಿಗೆ ನೌಕರರು ಯಾವಾಗ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟರು, ಇದು ಸರ್ಕಾರಕ್ಕೆ ಯಾವಾಗ ಹಿನ್ನಡೆ ಆಗುತ್ತಂತ ಹೇಳಿ ಗೊತ್ತಾಯ್ತು. ಸರ್ಕಾರ ಈಗ ಸಾರಿಗೆ ನೌಕರರ ಹಿಂಬಾಕಿಯನ್ನ ಪಾವತಿ ಮಾಡುವಂತ ಕೆಲಸ ಮಾಡ್ತಾ ಇದೆ. ಮೇ 20ರಂದು ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಯಾವುದೇ ಸರ್ಕಾರಿ ಬಸ್ಗಳು ಕೂಡ ರಸ್ತೆಗಿಳಿಯೋದಿಲ್ಲ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ನೀಡಿದ್ದಾರೆ. ಸಾರಿಗೆ ನೌಕರರು ಯಾವಾಗ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟರು, ಇದು ಸರ್ಕಾರಕ್ಕೆ ಯಾವಾಗ ಹಿನ್ನಡೆ ಆಗುತ್ತಂತ ಹೇಳಿ ಗೊತ್ತಾಯ್ತು. ಸರ್ಕಾರ ಈಗ ಸಾರಿಗೆ ನೌಕರರ ಹಿಂಬಾಕಿಯನ್ನ ಪಾವತಿ ಮಾಡುವಂತ ಕೆಲಸ ಮಾಡ್ತಾ ಇದೆ. ಮೇ 20ರಂದು ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಯಾವುದೇ ಸರ್ಕಾರಿ ಬಸ್ಗಳು ಕೂಡ ರಸ್ತೆಗಿಳಿಯೋದಿಲ್ಲ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ನೀಡಿದ್ದಾರೆ. ಸಾರಿಗೆ ನೌಕರರ ಮುಷ್ಕರಕ್ಕೂ ಮುನ್ನ ಗುಡ್ ನ್ಯೂಸ್. ಬಿಎಂಟಿಸಿ ನೌಕರರಿಗೆ ಹಿಂಬಾಕಿಯನ್ನ ಸರ್ಕಾರ ನೀಡಿದೆ. 11 ತಿಂಗಳ ಹಿಂಬಾಕಿಯನ್ನ ಸಾರಿಗೆ ಇಲಾಖೆ ನೀಡಿದೆ, ಪಾವತಿಸಿದೆ. 26 ತಿಂಗಳ ಹಿಂಬಾಕಿಯನ್ನ ನೀಡೋದಕ್ಕೆ ಒಪ್ಪಿಗೆಯನ್ನ ಸರ್ಕಾರ ನೀಡಿದೆ. ಮೊದಲ ಹಂತದಲ್ಲಿ 450 ಕೋಟಿ ಹಿಂಬಾಕಿಯನ್ನ ರಿಲೀಸ್ ಮಾಡಿದೆ. 11 ತಿಂಗಳ ಹಿಂಬಾಕಿ ಬಿಎಂಟಿಸಿ ನೌಕರರಿಗೆ ಜಮೆ ಆಗಿದೆ. ಉಳಿದ 3 ನಿಗಮದ ನೌಕರರಿಗೂ ಕೂಡ ಹಿಂಬಾಕಿಯ ಹಣ 15 ತಿಂಗಳ ಹಿಂಬಾಕಿಯನ್ನ ಸರ್ಕಾರ ಉಳಿಸಿಕೊಂಡಿದೆ. ಇಂದು 11 ತಿಂಗಳ ಹಿಂಬಾಕಿ ಹಣ ಬಿಎಂಟಿಸಿ ನೌಕರರಿಗೆ ಜಮೆ ಆಗುತ್ತೆ. ಮೇ 20ರಂದು ಸಾರಿಗೆ ನೌಕರರ ಮುಷ್ಕರ, ಕಾರ್ಮಿಕ ಆಯುಕ್ತರಿಂದ ರಾಜ್ಯ ಸಂಧಾನದ ಸಭೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಮೀಟಿಂಗ್. ಬನ್ನೇರುಘಟ್ಟದ ಕಾರ್ಮಿಕ ಭವನದಲ್ಲಿ ಸಭೆಯನ್ನ ಕರೆಯಲಾಗಿದೆ. ಸಾರಿಗೆ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಆಡಳಿತ ವರ್ಗದ ನಡುವೆ ರಾಜ್ಯ ಸಂಧಾನದ ಸಭೆ ನಡೆಯುತ್ತೆ. ಸಂಧಾನ ಸಭೆಗೆ 4 ನಿಗಮಗಳ ಎಂಡಿಗಳು ಕೂಡ ಭಾಗಿಯಾಗ್ತಾರೆ. ಎಲ್ಲಾ ಸಾರಿಗೆ ಸಂಘಟನೆಗಳಿಗೂ ಕೂಡ ಆಹ್ವಾನವನ್ನ ನೀಡಲಾಗಿದೆ. ಸಾರಿಗೆ ನೌಕರರು ಯಾವಾಗ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟರು, ಇದು ಸರ್ಕಾರಕ್ಕೆ ಯಾವಾಗ ಹಿನ್ನಡೆ ಆಗುತ್ತಂತ ಹೇಳಿ ಗೊತ್ತಾಯ್ತು. ಸರ್ಕಾರ ಈಗ ಸಾರಿಗೆ ನೌಕರರ ಹಿಂಬಾಕಿಯನ್ನ ಪಾವತಿ ಮಾಡುವಂತ ಕೆಲಸ ಮಾಡ್ತಾ ಇದೆ. ಮೇ 20ರಂದು ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಯಾವುದೇ ಸರ್ಕಾರಿ ಬಸ್ಗಳು ಕೂಡ ರಸ್ತೆಗಿಳಿಯೋದಿಲ್ಲ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ನೀಡಿದ್ದಾರೆ.